ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಆಗುವ ಬಗ್ಗೆ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಏನಂದ್ರು? ಕ್ರಾಂತಿನೆಲ ಕಿತ್ತೂರಿನಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಆದ ನಾನಾ ಸಾಹೇಬ್ ಪಾಟೀಲ್ರು ಹಾಗೂ ಕೆಎಂಎಫ್ ನಿರ್ದೇಶಕರು ಬಸವರಾಜ ಪರವಣ್ಣನವರ್ ನೇತೃತ್ವದಲ್ಲಿ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡ ಬಿಜೆಪಿ ಲೀಡರ್ ಹಾಗೂ ಅರ್ಬಾವಿ ಕ್ಷೇತ್ರದ ಶಾಸಕರು ಆದ ಬಾಲಚಂದ್ರ ಜಾರಕಿಹೊಳಿ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಎಂಎಲ್ಸಿ ಚನ್ನರಾಜು ಹಟ್ಟಿಹೊಳಿ ಸೇರಿದಂತೆ ವಿವಿಧ ಸಹಕಾರಿ ಹಾಗೂ ಪಕ್ಷಗಳ ಮುಖಂಡರು, ಮಹಿಳಾ ಸಂಘಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು, ಕೆಎಂಎಫ್ ಹಾಲು ಒಕ್ಕೂಟದ ಸಂಘಗಳ ಸಮ್ಮುಖದಲ್ಲಿ ಅಭಿನಂದನಾ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರಿಗೆ ಸನ್ಮಾನಿಸಲಾಯಿತು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಕೆಎಂಎಫ್ ಅಧ್ಯಕ್ಷರು ಹಾಗೂ ಬಿಜೆಪಿ ನಾಯಕರು ಆದ ಬಾಲಚಂದ್ರ ಜಾರಕಿಹೊಳಿ ವಿವಿಧ ಪ್ರಶ್ನೆಗಳಿಗೆ ಉತ್ತರ ನೀಡಿದರು. ಕಿತ್ತೂರು ಪ್ರಥಮವಾಗಿ ಒಂದು ಇದಾಯ್ತು, ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಸನ್ಮಾನ ಮಾಡ್ಲಿಕ್ಕೆ ಬಂದಿದ್ದೀರಾ, ಹೇಳಿ ಸರ್. ಏನಿಲ್ರಿ, ಈಗ ನಾವು ನಮ್ಮ ಬ್ಯಾಂಕಿನ ಅಧ್ಯಕ್ಷ ಆದ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಆದ ನಂತರ ಇಡೀ ಎಲ್ಲಾ ತಾಲೂಕಿಗೆ ಹೋಗ್ತಾ ಇದಾರೆ. ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಜೊತೆ ಅಭಿನಂದನಾ ಸಮಾರಂಭ, ರೈತರ ಜೊತೆ ಕೆಲವೊಂದೆಲ್ಲ ಸಮಸ್ಯೆಗಳು ಏನಿದ್ರು ಚರ್ಚೆ ಮಾಡ್ಬೇಕಂತ ಹೋಗ್ತಾ ಇದಾರೆ. ಅದೇ ತರ ಕಿತ್ತೂರು ಬಹಳ ದಿವಸದಿಂದ ಉಳಿದಿತ್ತು. ಇವತ್ತು ಬಂದು ನಾನಾ ಸಾಹೇಬ್ ಪಾಟೀಲ್ ಅವ್ರ ಅಭಿನಂದನೆ ಸಮಾರಂಭ ಮಾಡಿ ಕೆಲವು ರೈತರು ಏನ್ ಸಮಸ್ಯೆ ಅವನ್ನೆಲ್ಲ ಕೇಳ್ಕೊಂಡು ಎಲ್ಲಾ ಕಡೆ ಮಾಡ್ತಾ ಇದ್ದೀವಿ, ರೂಟೀನ್ ಐತೆ ಸರ್. ಈಗ ಇನ್ನೊಂದು ಸರ್, ಡಿಸಿಸಿ ಬ್ಯಾಂಕ್ ಚುನಾವಣೆ ನಂತರ ಎಲ್ಲೊಂದ್ ಕಡೆ ಬಿಜೆಪಿಲಿ ಸಾಕಷ್ಟು ಇದಿದೆ, ತಾವೇನಾರು ಗೊಂದಲ ನಿವಾರಣೆ ಮಾಡ್ತೀರಾ ಸರ್? ಇಲ್ಲ ನೋಡ್ರಿ, ಈಗ ನಾ ಏನಿಲ್ಲ, ಈ ಚುನಾವಣೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಡೀತೈತ್ರಿ. ಇದು ಪಾರ್ಟಿ ಸಿಂಬಲ್ ಮ್ಯಾಗ ನಡೀದಿಲ್ಲ. ಇದನ್ನ ಪಾರ್ಟಿಗೆ ಹೋಗಿ ಹಚ್ಚಬಾರ್ದು ನಾ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲಾರ್ಗು. ಯಾಕಂದ್ರೆ ನೋಡ್ರಿ, ಈಗ ರಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ, ಮಾದೇವಪ್ಪ ಯಾದವಾಡ, ಅಶೋಕ್ ಪಟ್ಟಣ್ ಅವರೆಲ್ಲ ಕೂಡ ಇಲೆಕ್ಷನ್ ಮಾಡ್ರಿ. ನಾವು ಸತೀಶ್ ಜಾರಕಿಹೊಳಿ, ಅಣ್ಣಾ ಸಾಹೇಬ್ ಜೊಲ್ಲೆ, ಬಾಬಾ ಸಾಹೇಬ್ ಪಾಟೀಲ್, ವಿಶ್ವಾಸ ರೈತ ಕೂಡ ನಾವು ಇಲೆಕ್ಷನ್ ಮಾಡಿದ್ರಿ. ಇದ್ರ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಬರ್ದಲ್ರಿ, ಪಕ್ಷಾದ ಜಾತ್ಯದ ಮಾಡಿದ್ವಿ. ಅದಕ್ಕೆ ದಯಮಾಡಿ, ಯಾಕಂದ್ರೆ ಚುನಾವಣೆ ನೋಡ್ರಿ, ಒಬ್ರು ಗೆಲ್ತಾರೋ ಒಬ್ರು ಸೋಲ್ತಾರೋ, ಅದಕ್ಕೋಸ್ಕರ ಏನೋ ಅನಿವಾರ್ಯವಾಗಿ ವಿಕ್ರಮ್ ದನಿ ಸೋತರು. ಆಮೇಲೆ ಆಗೈತಿ, ಈಗ ಅದನ್ನ ಮುಂದಿನ ದಿನ ಮಾತಲ್ಲ. ಈಗ ನಾನಾ ಸಾಹೇಬ್ ಅವ್ರು ಗೆದ್ದಾರೋ, ಎಲ್ಲಾನು ವಿಶ್ವಾಸ ಒಂದು ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ ವಿನಂತಿ ಮಾಡ್ತೀವಿ. ಇಲ್ಲ ಮೂರನ್ನ, ಯಾಕಂದ್ರ ಈಗ ಸ್ಟಾರ್ಟಿಂಗ್ ಏನಾಗಿದೆ ಅಂದ್ರೆ ಎಲ್ಲರಿಗೂ ಸ್ವಲ್ಪ ಅವ್ರವ್ರಿಗೆ ಅಸಮಾಧಾನ ಇದಾರೆ. ಈ ಕಡೆನೂ ಅಸಮಾಧಾನ, ಆ ಕಡೆ ಇದೆ. ಸ್ವಲ್ಪ ಸಮಯ ಹೋತಂದ್ರ ಟೈಮ್ ಹೋದಂಗ ಎಲ್ಲಾನು ಸರಿ ಹೋಗ್ತಿದೆ ನನ್ನ ಆಸೆ. ಶಿಥಿಲೀಕರಣ ಇದಾಗಿತ್ತು ಸರ್, 2022ರಲ್ಲಿ ಉದ್ಘಾಟನೆ ಮಾಡಿದ್ದು. ಇಲ್ಲಿವರೆಗೂ ಸಹ ಶಿಥಿಲೀಕರಣ ಘಟಕ ಉದ್ಘಾಟನೆ ಆಗಿಲ್ಲ ಸರ್. ದಯವಿಟ್ಟು ಅದು ಕೆಎಂಎಫ್ ಬೆಂಗಳೂರು ಫಂಡ್ ಕೊಡ್ಬೇಕಾಗಿತ್ತು, ಅದಕ್ಕೆ ಅಲ್ಲಿ ಫಂಡ್ ಕೊಡದಿಲ್ಲ. ಈಗ ಆಮೇಲೆ ಚೇರ್ಮನ್ ಅಲ್ಲಿ ಬಿಟ್ಟು ನಂತರು ಅಲ್ಲಿ ಫಂಡ್ ಬರೋದಿಲ್ಲ. ಈಗ ಅದಕ್ಕೊಂದು ಏನ್ ಪ್ಲಾನ್ ಮಾಡ್ತಾ ಇದ್ವಿ ಅಂದ್ರೆ ನಾವ್ರಿ, ಈಗ 5 ಎಕರೆ ಜಾಗ ಇದಾರೆ, ಅಲ್ಲಿ ಶಿಥಿಲೀಕರಣ ಅಲ್ಲಿ ಮಾಡೋದಿಲ್ಲ, ನಾವು ಬೆಳಗಾವಿ ಮೇನ್ ಡೈರಿಯಲ್ಲಿ ಮಾಡ್ತೀವಿ. ನಾನೇನ್ ವಿಚಾರ ಮಾಡತ್ತೀನಿ ಅಂದ್ರೆ, 5 ಎಕರೆ ಜಮೀನಲ್ಲಿ PPP ಮಾಡಲ್ ಅಲ್ರಿ. ಈಗ ಧಾರವಾಡ ಮಿಶ್ರಾಪೇಡ ಒಂದ್ ಡೆವಲಪ್ ಆಗಿತ್ತಲ್ಲ ರೀ, ಧಾರವಾಡ ಕಡೆ ಕಾರ್ನರ್, ಆ ತರ 5 ಎಕರೆ ಡೆವಲಪ್ ಮಾಡಿ ನಂದಿನಿ ಅಂದ್ರೆ ಒಂದ್ ಏನಾರ ಪ್ಲಾನ್ ಅಂದ್ರೆ ದೊಡ್ಡ ಪಾರ್ಲರ್ ತರ ಹಾಕಿ ಅಲ್ಲೊಂದ್ ಏನಾರ ರೆಸ್ಟೋರೆಂಟ್ ತರ ಮಾಡಿ ನಂದಿನಿ ಅನುಕೂಲ ಆಗ ಈ ತರ ಉದ್ದೇಶ ಇಟ್ಕೊಂಡ್ರಿ. ಶೀತಲ್ ಘಟಕ ನಾವು ಫಂಡ್ ಶಾರ್ಟೇಜ್ ಇರೋದ್ರಿಂದ ಬೆಳಗಾವಿ ಮಾಡ್ತಾರೆ, ಇಲ್ಲಿ ಬೇರೆ ತರ ಡೆವಲಪ್ಮೆಂಟ್ ಮಾಡ್ತಾರೆ. ಸರ್, ಈಗ ಸಿಎಂ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಇದಿದೆ ಸರ್, ಸತೀಶ್ ಜಾರಕಿಹೊಳಿ ಬ್ರದರ್ ಅವ್ರಿ. ಹಾಗಾಗಿ ದಯವಿಟ್ಟು ಅವ್ರ ಬಗ್ಗೆ ಏನ್ ಹೇಳಿ? ಇಲ್ಲ, ಅವ್ರ ಪಾರ್ಟಿ ನೋಡಿ, ನಾನು ಭಾರತೀಯ ಜನತಾ ಪಾರ್ಟಿ ಒಳಗ ಅದನ್ರಿ, ಅವ್ರ ಕಾಂಗ್ರೆಸ್ ಈಗ ಅವ್ರದ್ದು ಪಾರ್ಟಿ ನನಗೆ ಹೇಳಕ್ ಆಗೋದಿಲ್ಲ. ಸೊ ಯಾರ್ಯಾರು ಹಣೆ ಬರದೆ ಅವ್ರು ಹಾಕ್ತಾರ್ರಿ. ಸೊ ನಾವ್ ನಿನ್ನೆ ಒಂದ್ ಫಂಕ್ಷನ್ ಮಾಡಿದೆ ನಾನು, 2028ಕ್ಕೆ ನಮ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ತೈತೆ, ಇದನ್ನ ಆ ತರ ಬರುತ್ತೆ ನಮ್ದು. ಕಿತ್ತೂರು ತಾಲೂಕು ಕೆಎಂಎಫ್ ನಿರ್ದೇಶಕರಾದ ಡಾಕ್ಟರ್ ಬಸವರಾಜು ಪರವಣ್ಣನವರ್, ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಚನ್ನರಾಜು ಹಟ್ಟಿಹೊಳಿ, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ರು ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು. ಈ ಸಹಕಾರಿ ರಂಗದ ಕಾರ್ಯಕ್ರಮವು ಕಿತ್ತೂರು ಕ್ಷೇತ್ರದ ಮುಂದಿನ ರಾಜಕೀಯ ಭವಿಷ್ಯದ ದಿಕ್ಸೂಚಿಗೆ ಸಾಕ್ಷಿಯಾಗಿತ್ತು. ಅದಕ್ಕೆ ಮತ್ತು ನಮ್ಮ ಬೇರೆ ಬೇರೆ ಕಸಬುಗಳು ಮಾಡಬೇಕು. ಅದರ ಮುಖ್ಯವಾಗಿ ಬರೋದಂತಂದ್ರೆ ಒಕ್ಕಲ್ತನ ಮಾಡೋರು ಎಲ್ಲರ ಮನೆಗೆ ದನ ಇರ್ತಾವೆ, 2 ಆಕಳು ಇಟ್ಕೊಂಡಿರ್ತವೆ. ಅದನ್ನು ಏನು ಮಾಡ್ಬೇಕನ್ನು ಅಂತಂದ್ರೆ ಒಂದು 2 ಸೆಂಟೆನ್ಸ್ದಾಗ ಬಾಲಚಂದ್ರಣ್ಣವ್ರು ಹೇಳಿದ್ರು, ಅದರ ಮುಖ್ಯ ಕಸಬಾಗಿ ಕನ್ವರ್ಟ್ ಮಾಡಬೇಕು. ನಾವು ಕಮ್ಮಿ ಬೆಳಿತೇವಂತ ಡೆಫಿನೆಟ್ ಆಗಿ ನಮ್ಮ ಏನೋ ಸೈಡ್ ಉದ್ಯೋಗ ದಾಟಿಸ್ಬೇಕಂತಂದ್ರೆ ಡೈರಿ ಫಾರ್ಮಿಂಗ್ ಮಾಡಬೇಕ, ಅದರ ಉಚ್ಚೇದನ ತಗೋಬೇಕು. ಅದರ ಜೊತೆ ಹೇಳಿದ್ದಾರೆ, ಬ್ಯಾಂಕ್ ಮುಖಾಂತರ ಹೈನುಗಾರಿಕೆಗೆ ಬೇಕಾದಂಥ ಸ್ವಲ್ಪ ಸಾಲ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿದಲ್ಲಿ ರೈತರಿಗೆ ಪೂರೈಕೆ ಮಾಡಿದರೆ ರಿಕವರಿ ಜೊತೆಗೆ ನಮ್ಮ ರೈತರ ಆದಾಯದ ಕೂಡ ಸ್ವಲ್ಪ ಹೆಚ್ಚಿಗೆ ಮಾಡೋಕ್ಕೆ ಅನುಕೂಲ ಆಗ್ತದೆ ಅನ್ನೋಂಥ ದೃಷ್ಟಿಯಿಂದ ಈ ಬರುವಂಥ ವರ್ಷದಲ್ಲಿ ಅದಕ್ಕೆ ಏನಾದರೂ ಒಂದು ಸ್ಕೀಮ್ನಲ್ಲಿ ತಗೊಂಡ್ರು ಅಂತ ಹೇಳಿದ್ದಾರೆ. ಅದು ಒಂದು ಪಾರ್ಟ್.
ಕೌಶಲ್ಯತೆಯೂ ಐತೆ ಅವ್ರಿಗೆ ಮಾಡ್ಬೇಕನ್ನಂತ. ಬಟ್ ಅವ್ರು ಮಾಡುವಂಥ ಯಾವುದೇ ಪ್ರಾಡಕ್ಟ್ ಆಗಲಿ ಏನಾಗಲಿ ಅವ್ರನ್ನ ಮಾರ್ಕೆಟಿಂಗ್ ಇಲ್ಲ. ಅದರ ಮಾರ್ಕೆಟಿಂಗ್ ಒಂದು ಸೆಟ್ಲ್ಮೆಂಟ್ ತಂದು ಮಾಡಿದ್ರೆ ಡೆಫಿನೆಟ್ ಆಗಿ ನಮ್ಮ ಇದ್ದಂಥ ಎಲ್ಲ ಅಕ್ಷರಿಯರು ಅವರು ಕುಟುಂಬ ಮಾಡ್ಕೊಂಡು ಬೇರೆ ರೀತಿಯಿಂದ ಈ ಪ್ರಯೋಜನ ಮಾಡೋಕ್ಕೆ ಆಗ್ತೈತಿ. ಮತ್ತು ಏನಾಗೈತೆ ಅಂದರೆ ಸೆಲೆಕ್ಟ್ ಕಾನ್ಸೆಪ್ಟ್ ಸಾಲ ಬರೀ ಸಬ್ಸಿಡಿ ಸಿಗ್ತಾವಂತ ತೊಗೋಬಾರ್ದು. ನಾವು ಅದನ್ನು ಎದಕ್ಕೆ ಉಪಯೋಗ ಮಾಡಿ ಏನಾದ್ರಿಂದ ಆದಾಯ ಪಡಿತೇವೆ ಅಂತ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದಾಗ್ತದೆ. ಅದಕ್ಕೆ ಹೇಳಿ ಇವನ್ SST ಗ್ರೂಪ್ಸಿಗೆ 5 ಲಕ್ಷವರೆಗೆ 0% ಕೊಡ್ತೇವೆ. ಬಡ 10 ಲ್ಯಾಕ್ವರೆಗೆ ನಿಯಮ ಮಾಡ್ತಾವೆ. ಎಲ್ಲರೂ ಏನು ಮಾಡತ್ತೀರಿ, ಹೋಗಿ ಬಿಟ್ಟಿದ್ದೀರಿ. ಎಲ್ಲರೂ ಬರೀ ಒಂದು ರಾಟಿ ತೊಗೊಳೋದು, ಹೊಲಿಗೆ ಹಾಕಿರ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಅಂತ ಮಾಡಬೇಡ್ರಿ. ಎಷ್ಟು ಐದು ವರ್ಷ ಮಧ್ಯಕ್ಕೆ ಬೇರೆ ಬೇರೆ ಕೆಲಸಗಳು ಭಾಳ ಅದಾವೆ, ನಿಮಗೆ ಸೀಮಿತವಾದಂಥವು. ಡೆಫಿನೆಟ್ ಆಗಿ ಅವ್ರ ಒಳಗೆ ಹೋದ್ರೆ ನಾವು ಕೂಡ ಮುಂದಿನ ತಿಂಗಳಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡತ್ತೇವೆ. ಮಾರ್ಕೆಟಿಂಗ್ ಎಲ್ಲಿ ಐತಿ ಏನೈತಿ ಅದ್ರ ಜೊತೆ ಯಾವ ಕೆಲಸ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದನ್ನ ಮಾಡ್ಕೊಂಡ್ರೆ ಎಲ್ಲರಿಗೂ ಉಪಯೋಗ ಆಗ್ತೈತೆ. ಆ ದೃಷ್ಟಿಯಿಂದ ಆ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೂ ಸ್ವಲ್ಪ ಆದ್ಯತೆ ಕೊಡಬೇಕನ್ನುವಂಥದ್ದು ಮಾನ್ಯ ಅಧ್ಯಕ್ಷರಿಗೆ ಮನವಿ ಮಾಡ್ತೀವಿ. ಅದರ ಜೋಡಿ ಏನಾಗೈತೆ ಅಂತಂದ್ರೆ ಎಲ್ಲ ಕಾಸ್ಟ್ ಆಫ್ ಪ್ರೊಡಕ್ಷನ್ ತೆಗೆದವು. ನಾವು ನವಾಡದವರು ಸ್ಕೇಲ್ ಆಫ್ ಫಿಕ್ಸ್ ಮಾಡ್ಕೊಂಡು 10 ವರ್ಷ 15 ವರ್ಷದಿಂದ ಇವತ್ತು ಅದನ್ನು ನೀವು ಅಂತಿರ್ಬೋದು. ಅವ್ರು ಆರೋಪ ಮಾಡಿದ್ರು ಕೂಡ ನೀವು ಯಾಕೆ ರಿಸರ್ವ್ ಕೊಟ್ಟಿರ್ಬಾರ್ದು, ನೀವು ಯಾಕೆ ಅದರ ಒಂದು ವಿಶ್ಲೇಷಣೆ ಹೇಳಿ. ಆದರೆ ಇಷ್ಟು ಮಾತ್ರ ಹೇಳಬಯಸ್ತೀನಿ, ಇವತ್ತು ಬ್ಯಾಂಕ್ ಅಂದರೆ ಬಹಳ ಸೆನ್ಸಿಟಿವ್ ಇರುವಂಥ ಕಾರ್ಯಕ್ರಮ. ಜನರು ಅದನ್ನು ತಪ್ಪು ತಿಳುವಳಿಕೆ ಮಾಡಿದ್ರೆ ಅದು ಏನು ಬೇಕಾದ ಆಗ್ಬೋದು ಅಂದ್ರೆ ನಿಮ್ಮ ಬಹುತೇಕ ಬಹಳ ಹತ್ತಿರದಲ್ಲಿ KCC ಬ್ಯಾಂಕ್ ಧಾರವಾಡ ನೋಡಿರ್ಬೋದು. ಯಾಕಂದ್ರೆ ಒಂದು ಬ್ಯಾಂಕ್ ಹೋಗೋದ್ರಿಂದ ಸುಮಾರು ಧಾರವಾಡ ಡಿಸ್ಟಿಕ್, ಅಖಂಡ ಧಾರವಾಡ ಡಿಸ್ಟಿಕ್ ಜನರಿಗೆ ಎಷ್ಟೊಂದು ಅನ್ಯಾಯ ಆಗಿದೆ. ಯಾಕಂದರೆ ಜಿಲ್ಲೆಯಲ್ಲಿ KCC ಬ್ಯಾಂಕ್ ಇರೋದ್ರಿಂದ ಸಹಕಾರಿ ಸವಲತ್ತುಗಳು ಎಲ್ಲವೂ ಕೂಡ ಆ ಬ್ಯಾಂಕಿನ ಮುಖಾಂತರ ಟ್ಯಾಕ್ಸ್ ಮುಖಾಂತರನೇ ಬರ್ತಿದ್ದ. ಯಾಕಂದರೆ ಯಾವುದೇ ಸಂಘ ಸಂಸ್ಥೆ ಇದ್ದರೆ ಈ ಥರ ಸವಲತ್ತುಗಳು ಎಲ್ಲಿ ಬರೋದಿಲ್ಲ. ಇವತ್ತು ಬಡ್ಡಿ ಸೂಟ್ ಆಗಲಿ, ಸಾಲ ಸೂಟ್ ಆಗಲಿ ಏನಾದರೂ ಬಂದ್ರೂ ಅದು DC ಬ್ಯಾಂಕ್ ಮತ್ತು ಬ್ಯಾಂಕ್ ಸೊಸೈಟಿ ಮಾತ್ರ ಬರ್ತದೆ. ಇವತ್ತು 0%, 3% ಎಲ್ಲಾದರೂ ಸಾಲ ಸಿಗ್ತದಂದ್ರೆ ಅದು DC ಬ್ಯಾಂಕ್ ಮತ್ತು ಬ್ಯಾಂಕ್ ಸೊಸೈಟಿ ಅನ್ನಬಹುದು. ಈ ಪ್ರಕಾರಗಳು ಇರೋದ್ರಿಂದ ಇವತ್ತು ಮರ್ಚಂಟ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ನಾವು ಎಲ್ಲರೂ ಸೇರಿ ಇವತ್ತು ಇದು ಒಳ್ಳೆಯ ರೀತಿಯಲ್ಲಿ ನಡೀಬೇಕಂತ ತಿಳ್ಕೊಂಡು ನಿಮ್ಮ ಭಾಗದಿಂದ ಕೂಡ ನಾನಾ ಸಾಪಾಯಿಟ್ಗಳಿಂದ ಆರಿಸಿಕೊಂಡಿದ್ದೇವೆ. ಇವತ್ತು ಕಿತ್ತೂರು ಹೊಸ ತಾಲೂಕು ಅಂದ್ರೆ ಇವತ್ತು ಒಳ್ಳೆಯ ನಿರ್ದೇಶನ ಆರಿಸಿಕೊಂಡಿದ್ದೀರಿ. ಯಾಕಂದ್ರೆ ನಾವು ಯಾವಾಗ ಕರೆದಾಗ ಅವರು ಬಹುತೇಕ ಇವತ್ತು ಹೊಸವರಲ್ಲಿ ಹಳೆಯವರು ಎಲ್ಲಕ್ಕಿಂತ ಹೆಚ್ಚು ಯಾರು DC ಬ್ಯಾಂಕ್ ಬರ್ತಿದ್ರೆ ಅವ್ರು ನಾನಾ ಸಾಪಾಯಿಟ್ ಅಂತ ನಾವು ಹೇಳ್ಬೋದು. ಆದ ಕಾರಣ ಒಳ್ಳೆಯ ಒಂದು ಉತ್ಸಾಹದಿಂದಿದ್ದು ಒಳ್ಳೆಯ ಚಾರ್ಜ್ ತಗೊಂಡು ಹೊಸ ತಾಲೂಕು ಆಗೋದ್ರಿಂದ ಇಲ್ಲಿ ಹೊಸದಾಗಿ ಕಟ್ಟಡ ಆಗಬೇಕು, ಹೊಸದಾಗಿ PCO ಬರಬೇಕು, ಎಲ್ಲ ಡಿಮಾಂಡ್ಗಳನ್ನ ಅವ್ರು ನಮ್ಮ ಹತ್ರ ಕೊಟ್ಟಿದ್ದಾರೆ. ಆದರೆ ಮಾರ್ಚ್ ಕೊನೆ ಹಂತದಲ್ಲಿ ನಾವು ಇರೋದ್ರಿಂದ ಯಾವುದೂ PCO ಆಗಲಿ ಕಟ್ಟಡ ಆಗಲಿ ಕಟ್ಟೋದು ಯಾವುದೂ ನಮ್ಮ ಪ್ಲ್ಯಾನ್ನಲ್ಲಿ ಐತಿ. ಆದರೆ ಮಾರ್ಚ್ ಮುಗಿದ ನಂತರ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ತಾಲೂಕಾ TCO ಕೂಡ ಕೊಡ್ತೇವೆ. ಆಮೇಲೆ ಹೊಸ ಕಟ್ಟಡ ಕೂಡ ಪ್ರಾರಂಭ ಮಾಡ್ತೇವೆ ಅಂತ ನಾನು ನಾನಾ ಸಾಹೇಬರ ಒಂದು ರಿಕ್ವೆಸ್ಟ್ ನಾನು ತಮ್ಮ ಯಾರು ಕೇಳಬೇಕು. ಅದೇ ಪ್ರಕಾರ ಇವತ್ತು ಸಾಕಷ್ಟು ಸ್ಕೀಮ್ಗಳು ಕೂಡ ನಾವು ಕೊಟ್ಟಿದ್ದೇವೆ. ಈಗಾಗಲೇ 3 ಸ್ಕೀಮ್ಗಳು ಬೆಳಗಾವಿಯಲ್ಲಿ ಬಂದ ನಂತರ ಎಲ್ಲ PKPS ಕಾರ್ಯದರ್ಶಿ ಮತ್ತು ನಮ್ಮ ಸಿಬ್ಬಂದಿಗಳಿಗೆ 1 ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, 5 ಲಕ್ಷ ಪರ್ಯಂತ ಲೈಫ್ ಇನ್ಶೂರೆನ್ಸ್ ಇರ್ಬೋದು ಮತ್ತು 15 ಲಕ್ಷ ಪರ್ಯಂತ ಇವತ್ತು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಭಾಸನ ಆಗ್ಬೋದು. ಆದರೆ ನಿಮ್ಮ ತಲೆಯೊಳಗೆ ಒಂದು ವಿಚಾರವನ್ನು ಇಟ್ಟಿವ್ರಿ. ಪರವಾನ ಡಾಕ್ಟರ್ ನಮ್ಮ ಬಾಲಚಂದ್ರನ ಜಾರಕಿಹೊಳಿ ಅವರ ಆಶೀರ್ವಾದದಿಂದ, ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ಆಶೀರ್ವಾದದಿಂದ, ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರ ಆಶೀರ್ವಾದದಿಂದ ಮೊನ್ನೆ ತಾನೇ ರಾಜಕಾರಣದಲ್ಲಿ ಇವತ್ತು ಕಾರ್ಯದರ್ಶಿಗಳನ್ನಾಗಿ ಇವತ್ತು ಸಹಕಾರ ಮಾಡಿದ್ದಾರೆ. ನಾವೇನಂತೂ BJP ಬಿಡಲ್ಲ. ಬಾಬಾ ಸಾಹೇಬನ್ನ ನಾನು 25 ವರ್ಷದ ದೋಸ್ತಿ. ರಾಜಕಾರಣ ಬಂದಾಗ ಅವ್ರ ಪಕ್ಷದ ರಾಜಕಾರಣ ಅವ್ರು ಮಾಡ್ತಾರೋ, ನಮ್ಮ ಪಕ್ಷದ ರಾಜಕಾರಣ ನಾವು ಮಾಡ್ತೀವಿ. ಆದ್ರೆ ಸ್ನೇಹ ಬಾಂಧವ್ಯ ಬಂದಾಗ ನಾವಿಬ್ರು ಕೂಡೇ ಇರ್ತೀವಿ. ಆದರೆ ರಾಜಕಾರಣ ಮಾತ್ರ ನಮ್ಮ ಪಕ್ಷ BJP, ಅವ್ರ ಪಕ್ಷ ಕಾಂಗ್ರೆಸ್ಸು. ಆದರೆ ನಮ್ಮ ಸಹಕಾರ ಗುಣ ಯಾರೇ ಬರಲಿ ಇವತ್ತು ಎಲ್ಲ ರಾಜಕಾರಣಿಗಳನ್ನ ಒಪ್ಕೊಂಡು ಎಲ್ಲರಿಗೂ ಒಳ್ಳೆಯ ಕೆಲಸವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಇವತ್ತು ನಮ್ಮ DCC ಬ್ಯಾಂಕ್ ಅಧ್ಯಕ್ಷರಿಗೆ ವಿನಂತಿ ಮಾಡ್ಬೋದೇನಂತಂದ್ರೆ, ನೂತನವಾಗಿ ಆಯ್ಕೆಯಾದಂಥವರು ನಮ್ಮ ನಾನಾ ಸಾಹೇಬನ ಪಾಟೀಲ್ ಹೊಸಬರು
ಯಾಕಂದ್ರೆ ಹಿಂದೆ 30-35 ವರ್ಷ ಸರ್ಕಾರ ಹಿಡ್ಕವನ ಒಬ್ಬರು ಒಳ್ಳೆಯ ರಾಜಕಾರಣಿಗಳು ಆಳಿದ್ರು ಕಿತ್ತೂರು ಕ್ಷೇತ್ರಕ್ಕೆ. ಆದರೆ ಈಗ ಅವರು ಹೊಸಬಿದ್ದಾರೆ. ಅದಕ್ಕೆ ದಯವಿಟ್ಟು ಚುನಾವಣೆ ಸಂದರ್ಭದೊಳಗೆ ಏನು ಬೇಕಾದಾಗಿರ್ಬೋದು. ಆದರೆ ಇನ್ನು ಮೇಲೆ ನಮ್ಮ ಕಿತ್ತೂರು ತಾಲೂಕಿನ ಯಾವ ಸಂಘಕ್ಕೂ ಅನ್ಯಾಯ ಆಗದ ರೀತಿಯೊಳಗೆ ತಾವು ಅವ್ರನ್ನ ನಡೆಸ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಅದರ ಜೊತೆಗೆ ಬಾಬಾ ಸಾಹೇಬ್ ಪಾಟೀಲ್ ನೀವು ವಿನಂತಿ ಏನಂತಂದ್ರೆ ರಾಜಕಾರಣ ಬಂದಾಗ ರಾಜಕಾರಣ ಮಾಡೋಣ. ಆದರೆ ಇವತ್ತು ನೀವು ಕಿತ್ತೂರು ಕ್ಷೇತ್ರದ ಶಾಸಕರು ದಯವಿಟ್ಟು ನಾವು ಸಾಹುಕಾರ ಜೊತೆ ಇದ್ದೇವೆ ಅಂದರೆ ಸಾಹುಕಾರಲ್ಲಿ ಇರುವಂಥ ಒಂದು 2 ಗುಣಗಳನ್ನು ನಾವು ಅಳವಡಿಸ್ಕೊಂಡು ಇವತ್ತು ಕಿತ್ತೂರು ಕ್ಷೇತ್ರದ ಬೇಕಾದ ಮತದಾರರಿರಲಿ ಅವರ ಕೆಲಸ ಕಾರ್ಯಗಳನ್ನ ತಾವು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಮಾನ್ಯ ನಡೆದಂಥ DCC ಬ್ಯಾಂಕ್ನೊಳಗೆ ಏನೇನೋ ಗಲಾಟೆಗಳು ನಡೆದವು. ಆದರೆ ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.